ಸೊ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಡಿಲೇ ಇದ್ದಂಗೆ ನೆನೆ ಬಂದಂಥ ಅಪ್ಡೇಟ್ ಏನು ಅಂತಂದರೆ CSKದು ನೆನೆ ಆಡೋದಕ್ಕಾಗಲಿಲ್ಲ. MS ಧೋನಿ ಆಗಿರಲಿ, ಡೆವಾಲ್ಡ್ ಬ್ರೇವಿಸ್ ಆಗಿರಲಿ. ಬಟ್ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ನೆನೆ ಬಂದಿತ್ತು ಅಪ್ಡೇಟ್ ಇದು. MS ಧೋನಿ ಅವರು RCB ಮ್ಯಾಚ್ಗೆ ಆಲ್ಮೋಸ್ಟ್ ಅವೈಲೇಬಲ್ ಆಗುವಂಥ ಚಾನ್ಸಸ್ ಇದೆ, ಚಿನ್ನಸ್ವಾಮಿಲಿ ಅಂತ. ಸೊ ಇದು ಹೈ ಟೈಮ್ ಬರೋದಕ್ಕೆ, ಯಾಕಂದರೆ ಎರಡು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಸೋತಿದ್ದಾರೆ, ವರ್ಷ ಕಾಣಿಸ್ಕೊಂತಿದ್ದಾರೆ CSK ಅವರು. ಸೊ MS ಧೋನಿ ಅವರು ಬಂತು ಅಂದರೆ ಏನೋ ಸ್ವಲ್ಪ ಡಿಫ್ರೆನ್ಸ್ ಆಗಬಹುದಾ ಅಂತ ಅವ್ರಿಗೊಂದು ಹೋಪ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಜೊತೆಗೆ ಡೆವಾಲ್ಡ್ ಬ್ರೇವಿಸ್ನು ಕೂಡ ಬರುವಂಥ ಚಾನ್ಸ್ ಅಂತೂ ನೆಕ್ಸ್ಟ್ ಮ್ಯಾಚ್ ಇದೆ ಅಂತ ಅಪ್ಡೇಟ್ ಇದೆ. ನೋಡುವ ಈ ಇಬ್ಬರಲ್ಲಿ ಯಾರು ಬರ್ತಾರೆ, ಇಬ್ಬರು ಬರ್ತಾರಾ ಅಥವಾ ಇಬ್ಬರು ಬರೋದಿಲ್ವಾ ಅಂತ ನಾಳೆ ಗೊತ್ತಾಗುತ್ತೆ. ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಬೇರೆ ಇದೆ. ಮೊದಲೇ ಅಷ್ಟು ಗ್ಯಾಪ್ ಇದ್ರೂ ಕೂಡ ಸೋತಿದ್ದಾರೆ. ಇವಾಗ ಗ್ಯಾಪೇ ಇಲ್ಲ, ಟ್ರಾವೆಲಿಂಗಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಸೊ ಒಂಥರ ಸಿಕ್ಕಾಪಟ್ಟೆ ನೆಗೆಟಿವ್ ವೈಬ್ಸ್ ನಡೀತಿದೆ CSKಲಿ. ಇನ್ನೂ ಒಂದು ಅಪ್ಡೇಟ್ ಏನು ಅಂದರೆ ಜಾಶ್ ಹೆಜಲ್ವುಡ್ ಅವರು ನೆಕ್ಸ್ಟ್ ಮ್ಯಾಚ್ನ ಆಡುವಂಥ ಪಾಸಿಬಿಲಿಟಿ ಕಾಣಿಸ್ತದೆ. ಅದೇ CSK ಅಗೇನ್ಸ್ಟು, ಇಲ್ಲ ಅಂತಂದರೆ ರಾಜಸ್ಥಾನ್ ರಾಯಲ್ಸ್ ಮೇಲೆ ಅಗೇನ್ಸ್ಟು ಪಕ್ಕಾ ಆಡ್ತಾರೆ ಅಂತ ಅಪ್ಡೇಟು ಬರ್ತಾ ಇದೆ. ಸೊ ನನ್ನ ಪ್ರಕಾರ ನಾಳೆ ಮ್ಯಾಚು ಆಡದೇ ಇದ್ರೇ ಸೂಕ್ತ. ಇನ್ನೊಂದು ಸ್ವಲ್ಪ ರಿಕವರ್ ಕರೆಕ್ಟಾಗಿ ಆಗಿಬಿಟ್ಟು RR ಅಗೇನ್ಸ್ಟೇ ಬರಲಿ. ಇನ್ನೊಂದು ಅವಕಾಶ ಅಂತೂ ಖಂಡಿತ ಕೊಡಲೇಬೇಕಾಗುತ್ತೆ. ಜೇಕೋಬ್ ಡಫಿಗೆ ಒಂದೇ ಮ್ಯಾಚ್ನ ಸಖತ್ತಾಗಿ ಆಡ್ಬಿಟ್ಟು ಕೂರಿಸ್ಬಿಟ್ರು ಅಂತಂದರೆ, ಒಂದೇ ಒಂದು ಮ್ಯಾಚಿಗೆ ಟಕ್ಕನೆ ಇಳಿಸ್ಬಿಟ್ರು ಅಂತಂದರೆ ಅದು ಮರ್ಯಾದೆನೂ ಕೂಡ ಅಲ್ಲ ನಮ್ಮ RCBಗೆ. ಅಪ್ಡೇಟ್ ಬಿಟ್ಟು ಮತ್ತೆ ಬಿದ್ದೈತೆ ಗುರು ದಂಡ ಶ್ರೇಯಸ್ ಅಯ್ಯರ್ಗೆ. 2 ಮ್ಯಾಚನ್ನು ಕೂಡ ದಂಡ ಹಾಕಿಸ್ಕೊಂಡ್ರು ಶ್ರೇಯಸ್ ಅಯ್ಯರು. 2 ಮ್ಯಾಚಿಗೆ ಗೆದ್ದವ್ರೆ, ಬಟ್ ಆದರೂ ಕೂಡ 24 ಲಕ್ಷ ಫಸ್ಟ್ ಮ್ಯಾಚಲ್ಲಿ 12 ಲಕ್ಷ ಫೈನಾಗಿ ಹಾಕಿಸ್ಕೊಂಡಿದ್ದು. ಸ್ಲೋವರ್ ಓವರ್ ರೇಟಿಗೆ ನಿಧಾನಗತಿಯ ಮಂದಗತಿಯ ಬೌಲಿಂಗ್ನ ಮಾಡಿದ್ರಿಂದ ಇವ್ರಿಗೆ ಹಾಕಿದ್ದಾರೆ ಫೈನು. ಪಾಪ ಫಸ್ಟ್ ಮ್ಯಾಚಲ್ಲಿ ನೋಡ್ತು ಅಂದರೆ ಹರ್ಷದೀಪ್ ಸಿಂಗೇನೇ ಸ್ಲೋವರ್ ಓವರ್ ರೇಟ್ ಆಗೋಗ್ಬಿಡ್ತು. ಈ ಮ್ಯಾಚಲ್ಲಿ ಹಂಗೆ ಹಿಂಗೆ ಎಲ್ಲ ಸೇರ್ಕೊಂಡು ಎಲ್ಲರಿಂದನೂ ಕೂಡ ಸ್ಲೋವರ್ ಓವರ್ ರೇಟ್ ಆಯಿತು ಅಂತ ಹೇಳಬೇಕು. ಸೊ ಸ್ಲೋವರ್ ಓವರ್ ರೇಟ್ ಆದ್ರೇನು, ಬದನೆಕಾಯಿ ರೇಟ್ ಆದ್ರೇನು 24 ಲಕ್ಷ ತಾನೇ ಬೀಸಾಕ್ತೀನಿ ಅಷ್ಟೇ, ಅಲ್ಲಿ ಮ್ಯಾಚ್ನಾಗ ಗೆದ್ವಲ್ಲ, ನಮ್ಗೆ ಅದೇ ಮ್ಯಾಟ್ರ್ ಆಗೋದು ಅಂತ ಶ್ರೇಯಸ್ ಅಯ್ಯರ್ ಆ್ಯಂಡ್ ಪಂಜಾಬ್ ಕಿಂಗ್ಸ್ ಹೇಳ್ತಾರೆ. ಆ್ಯಂಡ್ ಶ್ರೇಯಸ್ ಅಯ್ಯರ್ ಅವರು 50 ಮ್ಯಾಚ್ನ ಗೆದ್ದಂಥ ಕ್ಯಾಪ್ಟನ್ಗಳ ಲಿಸ್ಟಿಗೆ ಆ್ಯಡ್ ಆನ್ ಆಗಿದ್ದಾರೆ. MS ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶ್ರೇಯಸ್ ಅಯ್ಯರ್ ಜೊತೆಗೆ ಗಂಭೀರ್ ಅಣ್ಣ 50 ಮ್ಯಾಚ್ಗಳನ್ನ ಗೆದ್ದಿರೋಂಥ ಒಂದು ಅಲೈಟ್ ಲಿಸ್ಟಿಗೆ, ಅಲೈಟ್ ಪ್ಯಾನಲ್ಗೆ ಇವಾಗ ಆ್ಯಡ್ ಆಗಿದ್ದಾರೆ ಶ್ರೇಯಸ್ ಅಯ್ಯರು. ಸ್ವಲ್ಪ ವೆರಿ ಫ್ಯೂ ಕ್ಯಾಪ್ಟನ್ಸ್ ಇರೋದು IPL ಅಲ್ಲಿ, ಅದಕ್ಕೆ ಇವರು ಕೂಡ ಈಗ ಆ್ಯಡ್ ಆಗಿದ್ದಾರೆ. ಇನ್ನೂ ಒಂದು ಅಪ್ಡೇಟ್ ನಂಬರ್ 4, ಅದೇ ನಮ್ಮ ಅಂಬಟಿ ರಾಯುಡು. ನಮ್ಮ ಅಂಬಟಿ ರಾಯುಡು ಅಂತ ಏನಕ್ಕೆ ಹೇಳ್ತೀನಿ ಅಂದರೆ CSKಗೆ ಯಾಕೋ ಮುಗ್ಗ ಕ್ಲಾಸ್ ತಗೊಂತವ್ರೆ ಅಂಬಟಿ ರಾಯುಡು ಅವರು. ಒಂಥರ ಈ ಸಲ ನೆಗೆಟಿವ್ ಆಗೊಂಡ್ಬಿಟ್ಟವ್ರೆ, CSK ನೆಗೆಟಿವ್ ಆಗಿ ಮಾತಾಡ್ತವ್ರೆ. ಋತುರಾಜ್ ಗಾಯಕ್ವಾಡ್ಗೆ ಕೇಳೋರೆ, ನೀವು ಆಡ್ತಿರೋಂಥ ಕ್ರಿಕೆಟಿಗೆ ಟಿಕೆಟ್ ಏನಕ್ಕೆ ತಗೊಂಬರ್ಬೇಕು ಮ್ಯಾಚ್ ನೋಡೋದಕ್ಕೆ ಪ್ರೇಕ್ಷಕರು, ಆ ಥರ ಕ್ರಿಕೆಟ್ ಆಡ್ತಾ ಇದ್ದೀರಾ ನೀವು, ಡಬ್ಬಾ ಕ್ರಿಕೆಟ್ನ ಆಡ್ತಿದ್ದೀರಾ, ನೆಟ್ಗಾಡ್ತಿಲ್ಲ ನೀವು ಕ್ರಿಕೆಟ್ನ ಅಂತ ಕ್ವೆಶನ್ ಮಾಡಿದ್ದಾರೆ. ಎಸ್ಪೆಷಲಿ ಋತುರಾಜ್ ಗಾಯಕ್ವಾಡ್ಗೆ ಡೈರೆಕ್ಟಾಗಿ ಕ್ವೆಶನ್ ಮಾಡಿದ್ದಾರೆ, ನೀನೇ ಆಡ್ತಿರೋಂಥ ಕ್ರಿಕೆಟಿಗೆ ಟಿಕೆಟ್ ತಗೊಂಡು ಏನಕ್ಕೆ ಬರಬೇಕಮ್ಮ ಫ್ಯಾನ್ಸು. ನೋಡಿ, CSKಯ ಒಂದು ಹಾರ್ಡ್ ಕೋರ್ ಫ್ಯಾನೇ ಈ ಥರ ಒಂದು ಕ್ವೆಶನ್ ಮಾಡ್ತಾರೆ. RCB ಹಾರ್ಡ್ ಕೋರ್ ಫ್ಯಾನ್ಸ್ಗಳೇನು ಈ ಥರ ಕ್ವೆಶನ್ ಮಾಡಲ್ಲ. RCB ಎಷ್ಟೇ ವರ್ಷಾಗಿ ಆಡಿದ್ರು ಕೂಡ ಯಾವತ್ತೂ ಕೂಡ ನಾವು ಟಿಕೆಟ್ ತಗೊಂಡು RCB ನೋಡೋಕೆ ಹೋಗ್ಬೇಕಾ ನಾವು, ಅದೇನು ಕ್ವೆಶನ್ ಮಾಡಲ್ಲ. ವಿರಾಟ್ ಕೊಹ್ಲಿ ಯಾರೂ ಕ್ವೆಶನ್ ಮಾಡಲ್ಲ, ನೀನು ವರ್ಷಾಗಿ ಆಡಿದ್ರೆ ಟಿಕೆಟ್ ತಗೊಂಡು ನೋಡೋಕೆ ಬರ್ಬೇಕಾ ನೀನು ಅಂತ. ಬಟ್ ನೋಡಿ, ಇವರೇ ಕ್ವೆಶನ್ ಮಾಡ್ತಾ ಇದ್ದಾರೆ, ಟಿಕೆಟ್ ತಗೊಂಡು ನೋಡೋಕೆ ಬರ್ಬೇಕಾ ನೀನು ಈ ಥರ ಆಡ್ತಾ ಇರೋದನ್ನ, ನೆಟ್ಗಾಡ್ರೋ ಫಸ್ಟು ಅಂತ. ಅಪ್ಡೇಟ್ ನಂಬರ್ 5, ರೀಸೆಂಟಾಗಿ ಒಂದು ಇಂಟರ್ವ್ಯೂಲಿ ನೋಡಿದಿರ, ಒಂದು ಕಾಮಿಡಿ ಫನಿ ಇಂಟರ್ವ್ಯೂಲಿ ಮಿಸ್ಟರ್ ನ್ಯಾಕ್ಸ್ ಜೊತೆಗೆ ವಿರಾಟ್ ಕೊಹ್ಲಿ ಅವ್ರದ್ದು. ಸೊ ಇದರಲ್ಲಿ ನಾವು ಫನಿ ವೇ ಯಾವ ಥರ ರೋಸ್ಟ್ ಮಾಡ್ತಾರೆ ಅಂತಂದರೆ ಒಂಥರ ಗಿಂಡ್ದಂಗೂ ಆಗಬಾರ್ದು, ಆ ಥರ ರೋಸ್ಟ್ ಮಾಡ್ತಾರೆ. ಮಿಸ್ಟರ್ ನ್ಯಾಕ್ಸು, ಅದೇ ದಾನೆ ಸೈಡು ಕೇಳ್ತಾರೆ, RCB ಏನೋ ನಾನು ಕೇಳ್ಪಟ್ನಲ್ಲ, RCB 5 ಜನ ಓವರ್ಸೀಸ್ ಪ್ಲೇಯರ್ಗಳನ್ನ ಆಡಿಸ್ತಿದ್ಯಾ ಅಂತೆಲ್ಲ ಅಂತ. RCB ಆಡಿಸಿರೋದು 4 ಓವರ್ಸೀಸ್ ಪ್ಲೇಯರ್ಗಳು. ಬಟ್ ಅವ್ರು ಏನಕ್ಕೆ ಇವ್ರನ್ನ ಕೇಳಿದ್ರು ಅಂತಂದರೆ ಎಷ್ಟೋ ಜನಕ್ಕೆ ಅರ್ಥನೇ ಆಗಿಲ್ಲ. ಕಾಮೆಂಟ್ ಸೆಕ್ಷನಲ್ಲಿ ಏನಕ್ಕೆ ಈ ಥರ ಕೇಳಿದ್ದಾರೆ ಅಂತೆಲ್ಲ ಹಾಕಿದ್ದಾರೆ. ವಿರಾಟ್ ಕೊಹ್ಲಿ ಲಂಡನ್ ಹೋಗಿ ಸೆಟ್ಲ್ ಆಗ್ಬಿಟ್ಟವ್ರಲ್ಲಪ್ಪ, ಅದಕ್ಕೆ ಕೇಳ್ತಿರೋದು, ಇವರು ಓವರ್ಸೀಸ್ ಪ್ಲೇಯರ್ ಆಗೋಗ್ಬಿಟ್ಟವ್ರೆ ಇವಾಗ ಅಂತ ಅವರಿಗೆ ಇಂಡೈರೆಕ್ಟಾಗಿ ಕೇಳ್ತಾ ಇದ್ದಾರೆ. ನನಗೇನಕ್ಕೆ ಕೇಳ್ತಾ ಇದ್ದಾರೆ, ನಾನು ಓವರ್ಸೀಸ್ ಪ್ಲೇಯರಾ, ನಾನು ಓವರ್ಸೀಸ್ ಪ್ಲೇಯರ್ ಅಲ್ಲ ಅಲ್ವಾ ಅಂತ ವಿರಾಟ್ ಕೊಹ್ಲಿಗೆ ಅರ್ಥ ಆಯ್ತದು, ಏನಕ್ಕೆ ಓವರ್ಸೀಸ್ ಪ್ಲೇಯರ್ ಅಂತ ಇವರಿಗೆ ಕೇಳ್ತಾ ಇದ್ದಾರೆ ಅಂತ. ಸೊ ವಿರಾಟ್ ಕೊಹ್ಲಿನೂ ಕೂಡ ಇವಾಗ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ಆಡ್ತಾ ಇದ್ದಾರಲ್ವಾ. ಆಲ್ರೆಡಿ 1-2 ವರ್ಷ ಆಗ್ತಾ ಬಂತು, ಅವರು ಕಂಪ್ಲೀಟ್ಲಿ ಶಿಫ್ಟ್ ಆಗಿಬಿಟ್ಟು ಲಂಡನ್ಗೆ. ಸೊ ಅದಕ್ಕೋಸ್ಕರ ಓವರ್ಸೀಸ್ ಪ್ಲೇಯರ್ ಅಂತ ಹೇಳಿದ್ದಾರೆ. 5 ಜನ ಆಡಿಸ್ತಾ ಇದ್ವಿ ಅಂತ ನಾವು. ಬಟ್ ವಿರಾಟ್ ಕೊಹ್ಲಿ ಇಸ್ ಆಲ್ವೇಸ್ ಇಂಡಿಯನ್, ಎಲ್ಲೇ ಹೋದ್ರೂ ಕೂಡ. ಅಪ್ಡೇಟ್ ನಂಬರ್ 6, ಮ್ಯಾಚೆಲ್ಲ ಸೋತಾದ ನಂತರ ಋತುರಾಜ್ ಗಾಯಕ್ವಾಡ್ ನೆನ್ನೆ ಒಂದು ಸ್ಟೇಟ್ಮೆಂಟ್ ಆಗಿಬಿಡಿದ್ರೆ, I think it was a mix of both. At times we executed really well and at times we just didn't get it right when it mattered. ಅಂದರೆ ಎಕ್ಸಿಕ್ಯೂಷನ್ ಒಂದೊಂದು ಟೈಮ್ ನಾನು ಸಖತ್ತಾಗಿತ್ತು, ಚೆನ್ನಾಗಿತ್ತು. ಅದು ಫಸ್ಟ್ ಮ್ಯಾಚ್ ಬಗ್ಗೆ ಮಾತಾಡ್ತಿಲ್ಲ, ಈ ಮ್ಯಾಚ್ ಬಗ್ಗೆ ಎಕ್ಸಿಕ್ಯೂಷನ್ ಸ್ವಲ್ಪ ಚೆನ್ನಾಗಿ ಮಾಡಿದ್ವಿ ನಾವು. ಅದೇ ಸರ್ಫರಾಜ್ ಖಾನ್ ಅಗ್ರೆಸಿವ್ ಆಗಿ ಆಡಿದ್ದಾಗಿರ್ಬೋದು, ಶಿವಮ್ ದುಬೆ ಬಂದುಬಿಟ್ಟು ಕಾಂಟ್ರಿಬ್ಯೂಟ್ ಮಾಡಿರೋದಾಗಿರ್ಬೋದು. ಸೊ ಸಖತ್ತಾಗಿ ಆಡಿದ್ವಿ ನಾವು. ಆ್ಯಂಡ್ ವಿಕೆಟ್ಸ್ಗಳು ಕೂಡ ತಕ್ಕ ಮಟ್ಟಿಗೆ ತೆಗೆದ್ವಿ. ಬಟ್ ನಮಗೆ ರೈಟ್ ಟೈಮಲ್ಲಿ ಏನು ಮಾಡಬೇಕೋ, ಏನು ಆಗಬೇಕಿತ್ತೋ ಅದು ಆಗಲಿಲ್ಲ ನಮಗೆ. ಅದು ಪರ್ಫೆಕ್ಟ್ ಟೈಮಲ್ಲಿ ಆಗಲಿಲ್ಲ ಅಷ್ಟೇ. ಆ ಪರ್ಫೆಕ್ಟ್ ಟೈಮಲ್ಲಿ ಬೇಗ ವಿಕೆಟ್ಸ್ ಏನಾದ್ರು ಅರ್ಲಿ ವಿಕೆಟ್ಸ್ ಎತ್ಬಿಟ್ಟಿತ್ತು ಅಂದರೆ ಅವಾಗ ಖಂಡಿತ ಗೆಲ್ತಾ ಇದ್ವಿ ನಾವು. ಎಷ್ಟು ಈ ಥರ ಸೋಲುವಂಥದ್ದು ಇರ್ತಿರ್ಲಿಲ್ಲ.
ಅಂತ ಹೇಳಿದ್ದಾರೆ. ಆಬ್ವಿಯಸ್ಲಿ ಹೌದು, ಒಂದು ಸ್ವತಂತ್ರ ಟೀಮು ಎಕ್ಸಿಕ್ಯೂಷನಲ್ಲೇ ಇಡ್ಬೋದು. ಅಪ್ಡೇಟ್ ನಂಬರ್ 7, ಫ್ಲೆಮಿಂಗ್ಸ್ ಅವರು ಮಾತಾಡಿದರೆ CSK ಹೆಡ್ ಕೋಚು ಸ್ಯಾಮ್ಸನ್ ಬಗ್ಗೆ. ಈಸ್ ನಾಟ್ ಗೋಯಿಂಗ್ ಟು ಸ್ಕೋರ್ ಎವ್ರಿ ಟೈಮ್ ಇಟ್ಸ್ T20 ಕ್ರಿಕೆಟ್, ಬಟ್ ಹೀ ಈಸ್ ಇನ್ ಗುಡ್ ಫಾರ್ಮಲ್ಲಿ ಇಲ್ಲಮ್ಮ. 2 ಮ್ಯಾಚು ಡಬ್ಬಾ ಥರ ಆಡ್ಬಿಟ್ಟು ಏನು T20 ವರ್ಲ್ಡ್ ಕಪ್ ಹೇಳ್ತಿದ್ದಾರೆ ನೀವು. ಗುಡ್ ಫಾರ್ಮ್ ಅಲ್ಲ ಅದು. 2 ಮ್ಯಾಚ್ ಡಬ್ಬಾ ಥರ ಆಡಿದ್ರೆ ಒಪ್ಕೋಬೇಕು ಅದನ್ನು. T20 ವರ್ಲ್ಡ್ ಕಪ್ ಎಲ್ಲ ನೀವು ಕನ್ಸಿಡರ್ ಮಾಡೋಂಗಿಲ್ಲ ಇಲ್ಲಿ. He is training well, and when he gets going, he is often a match winner. So 2 innings doesn't define a area of concern ಅಂತ ಹೇಳಿದ್ರೆ. ನಮಗೆ ಕನ್ಸರ್ನ್ ಏನಾಗಿಲ್ಲ ಸಂಜು ಸ್ಯಾಮ್ಸನ್ ಅಂತ. 2 innings ಏನು ಡಿಫೈನ್ ಮಾಡೋದಿಲ್ಲ, ಒಂದು 6-7 ಮ್ಯಾಚು ಡಿಫೈನ್ ಆಗುತ್ತೆ. ಏನಾದ್ರು ಸ್ವಲ್ಪ ಇದೇ ಥರ ಸ್ಕೋರ್ ಬಂತು ಅಂದರೆ ಅವಾಗ ಒಂದು 6-7 ಮ್ಯಾಚ್ ಡಿಫೈನ್ ಖಂಡಿತ ಆಗುತ್ತೆ. ಅಂದರೆ ಸಂಜು ಸ್ಯಾಮ್ಸನ್ ಅಗೇನ್ಸ್ಟ್ ಏನಿಲ್ಲ, 1-2 ಮ್ಯಾಚ್ ಈ ಥರ ಆಗಿದೆ ಪರವಾಗಿಲ್ಲ ಅಂತ ಹೇಳಿದರೆ, ನಮಗೇನು ಕನ್ಸರ್ನ್ ಆಗಿಲ್ಲ ಅಂತ ಹೇಳಿದ್ರೆ. ಕನ್ಸರ್ನ್ ಏನಕ್ಕೆ ಆಗಬೇಕು ಗುರು? ಅಷ್ಟು ಕೊಟ್ಬಿಟ್ಟು ತೊಗೊಂಡಿರೋ ದುಡ್ಡನ್ನ ಆಡಿಸ್ಲೇಬೇಕು ಆ ಪ್ಲೇಯರ್ನ ನೀವು. ಕಾರ್ತಿಕ್ ಶರ್ಮನೂ ಕೂಡ ನೀವು ಆಡಿಸ್ಲೇಬೇಕು ಅಲ್ಲಿ. ಅಷ್ಟು ಕೋಟಿ ಏನಕ್ಕೆ ತೊಗೊಂಡಿರೋದು ದುಡ್ಡನ್ನ ನೀವು ಕೂರ್ಸೋದಕ್ಕೆ ತಗೊಂಡಿದ್ದೀರಾ. ನೀವು ಕೂರ್ಸಲ್ಲ ಗೊತ್ತು. ಸಂಜು ಸ್ಯಾಮ್ಸನ್ ಎಷ್ಟೇ ವರ್ಷಾಗಿ ಆಡಿದ್ರು ಕೂಡ ಇನ್ ಕೇಸ್ ಏನಾದರೂ ಫೇಲ್ಯೂರು ಆದರೂ ಅಂದರೆ 8 ಮ್ಯಾಚ್ ಕಂಟಿನ್ಯೂಸ್ ಆಗಿ ಫೇಲ್ ಆದ್ರೂ ಕೂಡ ಸಂಜು ಸ್ಯಾಮ್ಸನ್ ಅವರು ಕೂರ್ಸಲ್ಲ, ಖಂಡಿತ ಆಡಿಸ್ತಾರೆ. ಯಾಕಂದರೆ ಕಾನ್ಫಿಡೆನ್ಸ್ ಇದೆ, ಜೊತೆಗೆ ಅಮೌಂಟು ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಬ್ಯಾಕಪ್ ಪ್ಲೇಯರ್ ಸರಿಯಾಗಿಲ್ಲ ಇವ್ರಿಗಲ್ಲಿ. ಅಪ್ಡೇಟ್ ನಂಬರ್ 8, ಮಹೇಂದ್ರ ಜಯವರ್ಧನ್ ಅವರು ಮಾತಾಡಿದ್ದಾರೆ ರೋಹಿತ್ ಶರ್ಮಾ ಅವರ ಬಗ್ಗೆ. ಇಷ್ಟು ವರ್ಷ ಕ್ರಿಕೆಟ್ ಆಡಿರೋಂಥ ಒಬ್ಬ ಪ್ಲೇಯರ್ಗೆ ಅದೊಂಥರ ಮಸಲ್ ಮೆಮೊರಿ ಇದ್ದಂಗೆ. ಇವಾಗ ನೋಡಿ, ವರ್ಕೌಟ್ ಮಾಡಿದಾಗ ಒಂದು ವರ್ಷ ಆಲ್ಮೋಸ್ಟ್ ಒಂದು 5-6 ತಿಂಗಳು ಬಿಟ್ಬಿಡಿ ವರ್ಕೌಟ್ ಮಾಡಿದ್ದ. ಆಮೇಲೆ ಮತ್ತೆ ನೀವು ವರ್ಕೌಟ್ ಮಾಡೋದಕ್ಕೆ ಹೋದ್ರಿ ಅಂತಂದರೆ ಮಸಲ್ ಮೆಮೊರಿ ಏನಿದೆ ಅದು ರಿಕವರ್ ಆಗ್ಬಿಟ್ಟು ಪಟ್ಟ ನನಗೆ ಸ್ವಲ್ಪ ಬೇಗ ಬರುತ್ತೆ ನಮಗೆ ಮಸಲ್ ಅನ್ನೋದು. ಸೊ ಇವ್ರಿಗೆ ಯಾವುದೊಂಥರ ಮಸಲ್ ಮೆಮೊರಿ ಇದ್ದಂಗೆ. ನೀನು ಯಾವಾಗೇ ಕರ್ಕೊಂಬಂದು ಎಂತೆಂಥ ಬಾಲನ್ನೇ ಹಾಕಿದ್ರು ಕೂಡ ಅಷ್ಟು ವರ್ಷ ಕ್ರಿಕೆಟ್ ಆಡೋರಿಗೆ ಅದು ಟಕ್ಕನಾಗಿ ರೆಸ್ಪಾಂಡ್ ಮಾಡ್ತಾರೆ. ಅದಕ್ಕೆ ಏನು ಹೇಳ್ಕೊಂಡು ಕೊಡಬೇಕಾಗಿಲ್ಲ, ಹಿಂಗೆ ರೆಸ್ಪಾಂಡ್ ಮಾಡಬೇಕು. ಪ್ರತಿಯೊಂದು ಸಲಿನೂ ಕೂಡ ಏನು ಹೇಳ್ಕೊಂಡು ಕೊಡಬೇಕಾಗಿಲ್ಲ. ಅದು ಹಂಗೇ ಒಂಥರ ಹ್ಯಾಂಡ್ ಐ ಕೋಆರ್ಡಿನೇಷನ್ ಅಂತ ಹೇಳ್ತಾರಲ್ಲ, ಅದು ಹಂಗೆ ಪಟ್ಟಣಂಗೆ ಬಂದ್ಬಿಡುತ್ತೆ. ಏನು ತಲೆಯಿಂದೇನು ಕೆಲಸ ಮಾಡಬೇಕಾಗಿಲ್ಲ, ಜಸ್ಟ್ ಹ್ಯಾಂಡ್ ಐ ಕೋಆರ್ಡಿನೇಷನ್ ಅಂತ. ಅಪ್ಡೇಟ್ ನಂಬರ್ 9, ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡಿದರೆ. ಯುವರಾಜ್ ಸಿಂಗ್ ಅವರು ಒಂದು ಇಂಟರ್ವ್ಯೂಲ್ಲಿ ರೀಸೆಂಟಾಗಿ ಒಂದು ಇಂಟರ್ವ್ಯೂ ಆಯಿತು, ನೋಡಿದ್ರೆ ಅಂತ ಅನ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಆ್ಯಂಡ್ ಯೋಗರಾಜ್ ಭಟ್ ಅವ್ರ ತಂದೆ ಅವರ ವಿಚಾರದಲ್ಲಿ ಕಪಿಲ್ ದೇವ್ ಅವ್ರಿಗಾಗಿರಲಿ, MS ಧೋನಿಗಾಗಿರಲಿ ಕ್ಷಮೆ ಕೇಳಿದ್ದಾರೆ ಯುವರಾಜ್ ಸಿಂಗ್ ಅವರು. ಯಾಕೆಂದರೆ ಅವ್ರ ತಂದೆ ಹಂಗೆ ಹಿಂಗೆ ಬಾಯಿಗೆ ಬಂದಂಗೆ ಕೆರಿಯರ್ ಬರ್ಬಾದ್ ಮಾಡೋದಕ್ಕೆ ಧೋನಿನೇ ಕಾರಣ, ಧೋನಿನ ಮನೆ ಹಾಳಾಗೋಯ್ತು, ಹಂಗಾಗೋಯ್ತು ಹಿಂಗಾಗೋಯ್ತು ಅಂತೆಲ್ಲ ಬಾಯಿ ಬಡ್ಕೊಂಬಿಟ್ಟಿದ್ರು. ಅದಕ್ಕೆ ಇವರು ಇವಾಗ ಅವ್ರ ಪರವಾಗಿ ಕ್ಷಮೆನ ಕೇಳ್ತಾ ಇದ್ದಾರೆ. ಸಲ ಕೇಳಿದ್ದಾರೆ, ಸುಮಾರು ಸಲ ಕೇಳಿದ್ದಾರೆ, ಇವಾಗ ಇನ್ನೊಂದು ಸಲ ಕೇಳ್ತಾ ಇದ್ದಾರೆ. MS ಧೋನಿಯವ್ರಿಗಾಗಿರಲಿ, ಜೊತೆಗೆ ಕಪಿಲ್ ದೇವ್ ಅವ್ರಿಗಾಗಿರಲಿ. ಈ ಕಡೆಯಿಂದ ವಿರಾಟ್ ಕೊಹ್ಲಿ ಅವರು ಗ್ರೇಟೆಸ್ಟ್ ಪ್ಲೇಯರ್ ಅಂತ ಹೇಳ್ತು ಅಂತಂದರೆ. ಆ್ಯಂಡ್ ಇನ್ನೂ ಒಂದು ಕಡೆ ಇವರು ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಕ್ಯಾಪ್ಟನ್ಸಿ ಏನು ಅಂತ ನಾನು ಸ್ವಲ್ಪ ಸೀನಿಯರ್ ಪ್ಲೇಯರ್ ಆಗಿದ್ದೆ, ಆಲ್ ಆಫ್ ಎ ಸಡನ್ ಬಂದ್ಬಿಟ್ಟು ಟಕ್ಕನಂಗೆ MS ಧೋನಿಗೆ ಕ್ಯಾಪ್ಟನ್ಸಿ ಅನ್ನೋದು ಕೊಟ್ಬಿಟ್ರು. ಹೌದು, ವೀರೇಂದ್ರ ಸೆಹ್ವಾಗ್ ಆಗಿದ್ದರು, ಅವರಿದ್ರು ಇವರಿದ್ರು ಯಾರ್ಯಾರು ಇದ್ರು ಟೀಮಲ್ಲಿ. ಬಟ್ ಆದರೂ ಕೂಡ ಸೀನಿಯರ್ ಪ್ಲೇಯರ್ಸ್ಗಳು ನಾವು ಇದ್ವಿ, ಸ್ವಲ್ಪ ಫಸ್ಟು ಬಂದವರು ನಾವು ಟೀಮ್ಗೆ. ನಮಗೆ ಕ್ಯಾಪ್ಟನ್ಸಿನ ಕೊಡ್ದಂಗೆ ಟಕ್ಕನಂಗೆ ನಮಗೆ ಟೆಸ್ಟು ಮಾಡ್ದಂಗೆ ಏನೂ ಮಾಡ್ದಂಗೆ ಟಕ್ಕನಂಗೆ MS ಧೋನಿ ಆಲ್ ಆಫ್ ಎ ಸಡನ್ ಬಂದ್ಬಿಟ್ರು. ಅದೇನಕ್ಕೆ ಅಂತ ನಿಮ್ಗೆ ಗೊತ್ತಾಗಲಿಲ್ಲ. ಆ ಟೈಮಲ್ಲಿ ನಮಗೆ ಸ್ಟನ್ ಆಗೋಯ್ತು ಅಂತ ಹೇಳಿದ್ದಾರೆ. ಅಂದರೆ ನಿಜ ಹೇಳಿದ್ರು, ಅವ್ರಿಗೆ ಏನು ಅನಿಸ್ತು ಅಂತ. ಏನು ಸುಳ್ಳು ಹೇಳಿಲ್ಲ, ಅದು ಅವ್ರಿಗೆ ಖಂಡಿತ ಅನ್ಸಿರುತ್ತೆ. ಯಾವ್ದಾರು ಒಬ್ಬ ಪ್ಲೇಯರ್ ಪಟ್ಟನಾಗಿ ಬಂದ್ಬಿಟ್ಟು ಕ್ಯಾಪ್ಟನ್ಸಿ ಸಿಕ್ಬಿಡ್ತು ಅಂತಂದರೆ ಅನ್ಸೋದಿಲ್ವಾ. ಅಪ್ಡೇಟ್ ನಂಬರ್ 10 ಇದೆ. ಯುವರಾಜ್ ಸಿಂಗ್ ಅವರು ಒಂದು ಸಜೆಷನ್ ಎಲ್ಲ ಕ್ರಿಕೆಟರ್ಸ್ಗೂ ಕೂಡ ಕೊಟ್ಟಿದ್ದಾರೆ. ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ಎಲ್ಲ ಬ್ಯಾಟರ್ಸ್ಗಳಿಗೂ ಕೂಡ, ಇನ್ಫ್ಯಾಕ್ಟ್ ಬೌಲರ್ಸ್ಗೂ ಕೂಡ ಗೋಲ್ಫ್ ಆಡಿ. ಆದಷ್ಟು ಕೂಡ ಗೋಲ್ಫ್ ಆಡ್ತು ಅಂತಂದರೆ ನೀವು ಎಕ್ಸಲೆಂಟ್ ಆಗ್ತೀರಾ. ಇದರಲ್ಲಿ ಅಪ್ಸ್ಕಿಲ್ ಮಾಡ್ಕೊಬೋದು ನೀವು. ನಿಮ್ಮ ಕ್ರಿಕೆಟಿಗೆ ಇದು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಅವ್ರು ಹೇಳಿರೋಂಥದ್ದು ಇಷ್ಟೇ, ನಾನು ಮುಂಚೆನೇ ನಾನು ಇದು ಗೋಲ್ಫ್ನ ಆಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗಿತ್ತು, ನಾನು ಈಗ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ನಾನು ಅರ್ಲಿ ಸ್ಟೇಜಲ್ಲಿ ಏನೋ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅಂದರೆ ಇನ್ನೂ ಬೇಜಾರು ರನ್ಸ್ಗಳನ್ನ ಹೊಡೆದ್ಬಿಡ್ಬೋದಾಗಿತ್ತು. ಯಾಕಂದರೆ ಒಂದು ಫ್ಲೆಕ್ಸಿಬಿಲಿಟಿ ಆಗಿರಲಿ, ಒಂದು ಸ್ಪೀಡ್ ಆಗಿರಲಿ, ಬ್ಯಾಟ್ ಸ್ಪೀಡ್ ಆಗಿರಲಿ, ಅದು ಗೋಲ್ಫಿಂದ ಸಖತ್ತಾಗಿ ಬರುತ್ತೆ ನಮಗೆ ಅಂತ ಇವರ ಅಭಿಪ್ರಾಯ. ನೋಡಿದ್ದೀವಿ ನಾವು ಸಾಕಷ್ಟು ಕ್ರಿಕೆಟರ್ಸ್ಗಳು ಗೋಲ್ಫ್ ಆಡೋಂಥದ್ದನ್ನ, ಎಸ್ಪೆಷಲಿ ಆಸ್ಟ್ರೇಲಿಯನ್ ಕ್ರಿಕೆಟರ್ಸ್. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಈಗ ಇಷ್ಟವಾಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡ್ಬೋದು.